ದೆಹಲಿಯಲ್ಲಿ ಒಂದು ಕಡೆಯಲ್ಲಿ ಕ್ಯಾಬಿನೆಟ್ ಸಭೆ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಸಿಜೆಪಿ ಜೊತೆಗೆ ಸಂಧಾನ ಸಭೆ ಕೂಡ ಆರಂಭ ಆಗಿದೆ. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಕೇಂದ್ರ ಹಾಗೂ ಸಿಜೆಪಿ ಮೀಟಿಂಗ್ ನಡೀತಾ ಇದೆ. 3 ದಿನದಲ್ಲಿ 2ನೇ ಬಾರಿ ಸಭೆ ನಡೆಸ್ತಾ ಇರುವಂತಹ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಸಚಿವರಾದಂತಹ ಜೆಪಿ ನಡ್ಡಾ ಹಾಗೂ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದಾರೆ. ಸಿಜೆಪಿಯಿಂದ ಪ್ರತಿನಿಧಿಗಳಾದಂತಹ ಆಶುತೋಷ್ ಹಾಗೂ ಸೌರವ್ ದಾಸ್ ಭಾಗಿಯಾಗಿದ್ದಾರೆ. ಈ ಮೀಟಿಂಗ್ನಲ್ಲಿ ಕೇಂದ್ರ ಸರ್ಕಾರದ ಸಂಧಾನಕ್ಕೆ ಜಿರಳೆ ಪಕ್ಷ ಮಣಿಯುತ್ತಾ ಈ ಪ್ರಶ್ನೆ ಈಗ ಇದೆ. ಒಂದು ಕಡೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಹೇಳಿ ಸಿಜೆಪಿ ಪಟ್ಟು ಹಿಡಿದು ಕೂತಿದೆ. ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಹಿಂದಕ್ಕೆ ಸರಿಯೋದಿಲ್ಲ, ಈ ಮಾತನ್ನು ಸ್ಪಷ್ಟವಾಗಿ ಸಿಜೆಪಿ ಹೇಳ್ತಾ ಇದೆ. ಅದರ ಮಧ್ಯೆ ಈಗ 2ನೇ ಸುತ್ತಿನ ಮೀಟಿಂಗ್ ನಡೀತಾ ಇರೋದು ಕೇಂದ್ರ ಸರ್ಕಾರದ ಜೊತೆಗೆ. ಹಾಗಾಗಿ ಈ ಸಂಧಾನ ಸಭೆಯಲ್ಲಿ ಯಾವ ರೀತಿಯಾಗಿರುವಂತಹ ನಿರ್ಧಾರ ಹೊರಬೀಳುತ್ತೆ, ಯಾವ ನಿರ್ಧಾರವನ್ನ ಸಿಜೆಪಿ ತೆಗೆದುಕೊಳ್ಳುತ್ತೆ, ಸರ್ಕಾರದ ನಿಲುವು ಏನು, ಇದೆಲ್ಲವೂ ಕೂಡ ಸದ್ಯಕ್ಕೆ ಇರುವಂತಹ ಕುತೂಹಲ. ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ಮಂಜುನಾಥ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇದೀಗ 2 ಮುಖ್ಯವಾಗಿರುವಂತಹ ಮೀಟಿಂಗ್ಗಳು, ಒಂದು ಕಡೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಸಿಜೆಪಿ ಜೊತೆಗೆ ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂತಹ ಮೀಟಿಂಗ್. ಈ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇರೋದು. ಯಾಕಂತಂದ್ರೆ ಒಂದು ಕಡೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ನಮ್ಮ ಆದ್ಯತೆ ಅನ್ನುವಂಥದ್ದು, ಅಲ್ಲಿವರೆಗೂ ಕೂಡ ಹೋರಾಟವನ್ನು ಬಿಡೋದಿಲ್ಲ ಅಂತ. ಹೌದು, ಇದು ಕಾನ್ಸ್ಟಿಟ್ಯೂಷನ್ ಕ್ಲಬ್, ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ನಡೀತಾ ಇರುವಂತಹ ಸಭೆ. ಈ ಸಭೆಗೆ ಅಂದ್ರೆ ನಿನ್ನೆ ಆಹ್ವಾನ ನೀಡಿದಂತ ಸಂದರ್ಭದಲ್ಲೇ ಸಿಜೆಪಿ ಪಕ್ಷ ಹೇಳ್ತು, ನಾವು ನಿಮ್ಮ ಕಚೇರಿಗೆ ಬರೋದಿಲ್ಲ, ನಿಮ್ಮ ನಿವಾಸಕ್ಕೂ ಕೂಡ ಬರೋದಿಲ್ಲ, ಇಬ್ಬರಿಗೂ ಕೂಡ ಮಧ್ಯ ಇರುವಂತಹ ಜಾಗದಲ್ಲಿ ಸೇರೋಣ ಅನ್ನುವಂಥದ್ದು, ಅಂದ್ರೆ ನ್ಯೂಟ್ರಲ್ ಪ್ಲೇಸ್ ಅಲ್ಲಿ ಇರೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿ ಬಂದಿತ್ತು. ಆದರೂ ನಿನ್ನೆಯವರೆಗೂ ಕೂಡ ಕೇಂದ್ರ ಸರ್ಕಾರ ನಮ್ಮ ಮನೆಗೆ ಬನ್ನಿ, ನಮ್ಮ ಕಚೇರಿಗೆ ಬನ್ನಿ ಅನ್ನುವಂಥದ್ದು ನಡ್ಡಾ ಅವ್ರ ಕಚೇರಿಯಿಂದ ಮತ್ತೆ ಜಿತೇಂದ್ರ ಸಿಂಗ್ ಅವ್ರ ಕಚೇರಿಯಿಂದ ಬರ್ತಾನೆ ಇತ್ತು. ಆದ್ರೆ ಅದು ಅಂತಿಮಗೊಂಡಿದ್ದು ಇವಾಗ ಒಂದು ತಾಸಿನ ಹಿಂದೆ ಅಷ್ಟೇ. ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅನ್ನುವಂತ ಜಾಗದಲ್ಲಿ ಎಲ್ಲರೂ ಸೇರೋಣ ಅನ್ನುವಂಥದ್ದು. ಇದೀಗ ಸಭೆ ಆರಂಭ ಆಗಿದೆ. ನಡ್ಡಾ ಅವರು ಮತ್ತೆ ಜಿತೇಂದ್ರ ಸಿಂಗ್ ಅವರು ಕೂಡ ಭಾಗಿಯಾಗಿದ್ದಾರೆ ಸಭೆಯಲ್ಲಿ. ಕೇಂದ್ರ ಸರ್ಕಾರದ ವತಿಯಿಂದ, ಸಿಜೆಪಿ ಪಕ್ಷದ ವತಿಯಿಂದಲೂ ಕೂಡ ಸೌರವ್ ದಾಸ್ ಮತ್ತೆ ಇತರರು ಭಾಗಿಯಾಗಿದ್ದಾರೆ ಸಭೆಯಲ್ಲಿ. ಪ್ರಮುಖ ಬೇಡಿಕೆಗಳು ಏನಿದೆ ಅನ್ನುವಂತ ಇಡುವಂತ ಪ್ರಯತ್ನ ಈಗ ಆಗ್ತದ. ನಿನ್ನೆ ಅಂದ್ರೆ ಪ್ರತಿಭಟನೆ ಶುರುವಾದಾಗಲಿಂದಲೂ ಕೂಡ ಆ ಬೇಡಿಕೆಗಳಲ್ಲಿ ಚೇಂಜಸ್ ಅನ್ನ ಏನು ಮಾಡ್ತಾ ಇಲ್ಲ ಸಿಜೆಪಿ ಪಕ್ಷದ ಕಾರ್ಯಕರ್ತರು ಅಥವಾ ಪ್ರತಿನಿಧಿಗಳು. ಅವರ ಮೇನ್ ಡಿಮ್ಯಾಂಡ್ ಇರುವಂತದ್ದೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥದ್ದು, ಮತ್ತೆ ಈ ಲೂಪ್ ಹೋಲ್ಸ್ ಅನ್ನ ಸರಿಪಡಿಸಬೇಕು, ಮತ್ತೆ ಇದೇ ಹಿನ್ನೆಲೆಯಲ್ಲಿ, ನೀಟ್ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಶರಣಾದಂತಹ ಕುಟುಂಬಗಳಿಗೆ, ಯುವಕರ ಕುಟುಂಬಗಳಿಗೆ ನೆರವು ನೀಡಬೇಕು, ಅದು 1 ಕೋಟಿ ರೂಪಾಯಿ ತನಕ ನೆರವು ನೀಡಬೇಕು ಅನ್ನುವಂಥ ಆಗ್ರಹವನ್ನ 3-4 ಆಗ್ರಹಗಳನ್ನ ಇಟ್ಟಿದ್ರು. ಸೊ ಅದರ ಬಗ್ಗೆ ಈಗ ಒಂದು ದೀರ್ಘ ಚರ್ಚೆ ನಡೀತಾ ಇದೆ. ಆಲ್ರೆಡಿ ಒಂದು 45 ನಿಮಿಷಗಳ ಕಾಲ ಆಗಿದೆ ಒಳಗಡೆ ಹೋಗಿ ಚರ್ಚೆ ಶುರುವಾಗಿ. ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ ಏನ್ ಆಯ್ತು ಅನ್ನುವಂತ ಮಾಹಿತಿಗಳು ಸಿಗುತ್ತಾ ಹೋಗುತ್ತೆ. ಮತ್ತೆ ಇದಕ್ಕೆ ಒಪ್ಕೊಳ್ತಾ ಇಲ್ವಾ, ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ಏನಾಯ್ತು, ಅಥವಾ ಇನ್ನು ಕ್ಯಾಬಿನೆಟ್ ಅಲ್ಲಿ, ಯಾಕಂದ್ರೆ ನಿನ್ನೆ ವಾಂಗ್ಚುಕ್ ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ, ನಿನ್ನೆ ತಡರಾತ್ರಿ ಭೇಟಿಯಾಯಿದ್ರು ನಡ್ಡಾ ಅವರು, ಅಲ್ಲಿ ಮಾತುಕತೆ ಬಳಿಕ ಒಂದಷ್ಟು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ವಾಂಗ್ಚುಕ್ ಅವರೇ ಅವರ ಪೋಸ್ಟ್ ಅಲ್ಲಿ ಹಾಕೊಂಡಿರುವಂತದ್ದು. ಅದು ಜಾರಿಗೆ ಬರುವ ಕೆಲಸ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಅದೇ ವಿಚಾರಗಳು ಇಲ್ಲೂ ಕೂಡ ಚರ್ಚೆ ಆಗುತ್ತೆ. ಇದಕ್ಕೆ ಸಿಜೆಪಿ ಪಕ್ಷ ಏನ್ ಹೇಳುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಈಗ ಸಭೆ ಅಂತೂ ಆರಂಭ ಆಗಿದೆ, ಚರ್ಚೆ ಅಂತೂ ಶುರುವಾಗಿದೆ. 2ನೇ ಬಾರಿ ಸೇರ್ತಾ ಇರುವಂತದ್ದು. ಮೊದಲನೇ ಬಾರಿಗೆ ಏನು ನಡ್ಡಾ ಅವರ ನಿವಾಸದಲ್ಲಿ ನಡೆದಿತ್ತು ಭೇಟಿ, ಈಗ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅಲ್ಲಿ ನಡೀತಾ ಇರುವಂತದ್ದು, ಒಂದು ನ್ಯೂಟ್ರಲ್ ಪ್ಲೇಸ್ ಅಲ್ಲಿ ನಡೀತಾ ಇರುವಂತದ್ದು. ಹಾಗಾಗಿ ಈ ಭೇಟಿಗಳು ಇನ್ನೂ ಆಗುತ್ತಾ, ಅಥವಾ ಈಗ ಹೇಳುವಂತಹ ಮಾತುಕತೆಯಲ್ಲಿ ಬರುವಂತಹ ಇದಕ್ಕೆ ಒಪಿನಿಯನ್ಗೆ ಒಪ್ಕೊಳ್ತಾರ ಸಿಜೆಪಿ ಪಾರ್ಟಿ ಅನ್ನುವಂಥದ್ದು ಎಲ್ಲವೂ ಕೂಡ ಕ್ವಶನ್ ಮಾರ್ಕ್ ಅಲ್ಲೇ ಇದೆ ಈಗ ಸದ್ಯಕ್ಕೆ. ಏನು ಸಭೆ ಮುಗಿದು ಹೊರಗಡೆ ಬಂದ ಬಳಿಕ ಅವರ ಸ್ಟ್ಯಾಂಡ್ ಏನು ಅನ್ನುವಂಥದ್ದು ಒಂದು ತಿಳಿದು ಬರುತ್ತೆ. ಮಧುಕರ್, ಸೊ ಈ ಒಂದು ವಿಚಾರದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಎರಡೂ ಕಡೆಯ ಒಂದು ಪ್ರಮುಖವಾಗಿರುವಂತಹ ಈಗೋ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗಾಗಿ ಯಾರು ಕೂಡ ಇಲ್ಲಿ ಯಾರು ಕೂಡ ಸೋಲೋದಕ್ಕೆ ರೆಡಿ ಇಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು. ಹಾಗಾಗಿ ಯಾವ ನಿಲುವು ಈಗ ಕೇಂದ್ರ ಸರ್ಕಾರದ ಮುಂದೆ ಇದೆ ಅಂತ?
ಅಲ್ಲ, ಸೋಲೋದಿಲ್ಲ ಅನ್ನುವಂಥದ್ದು ಪ್ರತಿಭಟನಾಕಾರರಿಂದ ಅದು ನಿರೀಕ್ಷೆನೆ. ಯಾಕಂದ್ರೆ ನನ್ನ ಬೇಡಿಕೆ ಈಡೇರಿಲ್ಲ ಅಂದ್ರೆ ನಾನು ಹಿಂದೆ ಸರಿಯಲ್ಲ ಅನ್ನುವಂಥದ್ದು ಅಥವಾ ಸೋಲಲ್ಲ ಅನ್ನುವಂಥದ್ದು 34 ದಿನದಿಂದಲೂ ಕೂಡ ಹೇಳ್ಕೊಂಡ್ ಬರ್ತಾ ಇದ್ರೆ, ಈ ಅರ್ಧ ಗಂಟೆಯಿಂದ ಒಳಗಡೆ ಹೋಗುವ ತನಕವೂ ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಅವರು ಇದನ್ನ ಮುಖ್ಯ ಅಜೆಂಡಾ ಏನು ಅಂದ್ರೆ, ಈ ಎಲ್ಲಾ ಅವ್ಯವಸ್ಥೆಗೆ ಅಥವಾ ಈ ಲೀಕ್ಗೆ ಅವರ ಡಿಪಾರ್ಟ್ಮೆಂಟ್ ಏನು, ಅವರು ಹೇಳ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ಮಾಡಿದ್ದಾರೆ ಅಂತ ಅವರೇನು ಹೇಳ್ತೀರಾ, ಆದ್ರೆ ನೀವು ನಿಭಾಯಿಸ್ತಾ ಇರುವಂತಹ ಆ ಖಾತೆಯ ಮುಖ್ಯಸ್ಥರು ನೀವು, ನಿಮ್ಮ ನೈತಿಕ ಹೊಣೆ ಹೊತ್ತು ನೀವು ಹೊರಲೇಬೇಕು. ಯಾಕಂದ್ರೆ ಕಳೆದ 10 ವರ್ಷಗಳಲ್ಲಿ ಎಷ್ಟು ಬಾರಿ ಲೀಕ್ ಆಗಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ಚರ್ಚೆ ಆಗಿದೆ. ಅದಕ್ಕೆ ಆರೋಪ ಪ್ರತ್ಯಾರೋಪ, ವಿಪಕ್ಷಗಳ ಹೇಳಿಕೆ, ಸರ್ಕಾರದ ಹೇಳಿಕೆ, ಇವೆಲ್ಲವೂ ಕೂಡ ಹೇಳಿ ಆಗಿದೆ. ಆದ್ರೆ ಒಂದು ಅಕೌಂಟಬಿಲಿಟಿಯನ್ನ ಕೇಳ್ತಾ ಇದ್ದಾರೆ. ಅಕೌಂಟಬಿಲಿಟಿ ಅಂದ ಕೂಡಲೇ ಯಾವುದೋ ಒಬ್ಬ ಅಧಿಕಾರಿನ ಪ್ರಿನ್ಸಿಪಲ್ ಸೆಕ್ರೆಟರಿನ ಟ್ರಾನ್ಸ್ಫರ್ ಮಾಡಿ ಇನ್ನೊಬ್ಬರನ್ನ ಹಾಕಿದ್ರೆ ಅದಕ್ಕೆ ಸರಿ ಹೋಗುತ್ತಾ? ಅದರಲ್ಲಿ ನೀಟ್ ಏನು ನಡೆಸುವಂತಹ ಒಂದು NTA ಇದೆಯಲ್ಲ, ಅದರಲ್ಲಿ ಯಾರು ಅಕೌಂಟಬಿಲಿಟಿ, ಯಾರು ನೋಡ್ತಾ ಇದ್ದಾರೆ ಅದನ್ನ ಯಾರಿಗೆ ಜವಾಬ್ದಾರಿಯನ್ನ ಫಿಕ್ಸ್ ಮಾಡಿದ್ರಿ? ನೀವು ಪ್ರತಿ ಸಾರಿ ಲೀಕ್ ಆದಾಗ್ಲೂ ಕೂಡ ನೀವು ಒಂದೊಂದು ಹೇಳ್ಕೊಂತಾನೆ ಹೋದ್ರೆ ಅವ್ರಿಗೊಂದು ಸ್ಟೇಟ್ಮೆಂಟ್ಗಳಾಗಿ ಉಳಿತಾವೆ ಹೊರತು ಆಕ್ಷನ್ ಆಗೋದಿಲ್ಲ. ಸೊ ಅಲ್ಲಿ ಈಗ ಶುರುವಾಗಿರುವಂತದ್ದೇನು ಕಾನೂನು ಬಿಗಿ ಮಾಡ್ತೇವೆ, ಫಾಸ್ಟ್ ಟ್ರ್ಯಾಕ್ ತರ್ತೀವಿ ಅನ್ನುವಂಥದ್ದನ್ನೆಲ್ಲ ಎಕ್ಸ್ಪ್ಲನೇಷನ್ ನಡೀತಾ ಇದೆ. ಅದು ಒಂದು ಕಡೆ ಆಗ್ಲಿ, ಆದ್ರೆ ಇದು ಉಳಿದಂಗೆ ನೈತಿಕ ಹೊಣೆ ಹೊರೋರು ಯಾರು ಅಂದ್ರೆ ಏನು, ಇದಕ್ಕೆ ಅಕೌಂಟಬಿಲಿಟಿ ಮಂತ್ರಿಗಳ ವರ್ಗದಲ್ಲಿ ಅಕೌಂಟಬಿಲಿಟಿ ಇಲ್ವಾ ಅನ್ನುವಂಥದ್ದು ಸಿಜೆಪಿ ಪ್ರಶ್ನೆ. ಆ ಪ್ರಶ್ನೆಗೆ ಮೋದಿ ಅವರ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನುವಂಥದ್ದೇ ಕುತೂಹಲ ಇರುವಂತದ್ದು. ಮಧು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.